ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲತಾಸ್ ವರ್ಡ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತೇನೆಂದರೆ ಬೆಳಗ್ಗೆನೇ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಏನಂದರೆ ಹೊರಗಡೆಯಿಂದ ಇಲಿ ಮತ್ತು ಬೆಕ್ಕುಗಳು ಬರ್ತವೆ ಅಂತ ಅಂದ್ಬಿಟ್ಟು ಬಾಗಿಲು ಹಾಕಿದೆ. ಸೊ ನಾನಿವತ್ತು ಹಬ್ಬಕ್ಕೆ ಚಕ್ಲಿ ಮಾಡಬೇಕು ಅಂತೇಳಿ ಆ್ಯಕ್ಚುಲಿ ಒಂದು ವಿಡಿಯೋ ನೋಡಿದೆ. ಅದೇ ರೀತಿ ಮಾಡಬೇಕು ಅಂತೇಳಿ ಎಲ್ಲ ಕಲಸಿಟ್ಟಿದ್ದೀನಿ. ಈ ಕಡೆ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಸೊ ಈಗ ಚಕ್ಲಿ ಒಳ್ಳಿಗೆ ತುಂಬಿಕೊಂಡು ಚಕ್ಲಿ ಮಾಡಿಕೊಂಡು ಮಾತಾಡ್ತೇನೆ ನಿಮ್ಮ ಜೊತೆ. ನಾನು ಚಕ್ಲಿ ಮಾಡಲಿಕ್ಕೆ ಅಂತೇಳಿ ಎಲ್ಲ ನೀಟಾಗಿ ರೆಡಿ ಮಾಡ್ಕೊಳ್ತಾ ಇದ್ದೆ. ಸೊ ಅಷ್ಟರಲ್ಲಿ ಹಿಂದೆಗಡೆಯಿಂದ ನಮ್ಮ ಯಜಮಾನ್ರು ಬಂದು, ಅಯ್ಯೋ ನೀನೇನು ಚೆಂದಾಗಿ ಮಾಡೋಣ ಹಾಗೆ ಹೀಗೆ ಅಂತೇಳಿ ಆಡಿಕೊಂಡು ಹೊರಟೋದ್ರು. ನಿಂಗೆ ಮಾಡೋಕ್ಕೆ ಬರಲ್ಲ ಚೆನ್ನಾಗಿ ಹಾಗೆ ಹೀಗೆ ಅಂತ ಹೇಳಿ ರೇಗಿಸ್ಬಿಟ್ಟು ಹೋದರು. ಅದಾದ ನಂತರ ನಾನು ನನ್ನ ಪಾಡಿಗೆ ಚಕ್ಲಿ ಮಾಡ್ಲಿಕ್ಕೆ ರೆಡಿ ಮಾಡ್ಕೊತಾ ಇದ್ದೆ. ಆ್ಯಕ್ಚುಲಿ ಏನಂದರೆ ಹಿಟ್ಟು ಕಲಸಿಟ್ಟಿದ್ದೀನಲ್ವ, ಅದನ್ನ ಮಾಡ್ಕೋಬೇಕಾದ್ರೆ ಮರೆತುಬಿಟ್ಟೆ ವಿಡಿಯೋ ಮಾಡ್ಕೊಳ್ಳೋದು ಹೇಗೆ ಮಾಡ್ಕೊಂಡೆ ಅಂತ. ಸೊ ಹಾಗೆ ಹೇಳ್ತೀನಿ. 2 ಲೋಟ ನೀರನ್ನ ಒಲೆ ಮೇಲೆ ಕಾಯಿಸ್ಲಿಕ್ಕೆ ಇಡಬೇಕು. ನೀರು ಕಾಯಿಸ್ಲಿಕ್ಕೆ ಇಡ್ತೀವಲ್ಲ, ಅದಕ್ಕೆ 1-2 ಸ್ಪೂನು ತುಪ್ಪ ಅಥವಾ ಎಣ್ಣೆ ಹಾಕಬೇಕು. ಸ್ವಲ್ಪ ಉಪ್ಪಿಲ್ಲದೆ ಯಾವುದೇ ಅಡುಗೆ ಮಾಡಬಾರ್ದು ಅಂತಾರಲ್ಲ, ಅದಕ್ಕೆ ಆ ನೀರು ಕುದೀತಿರೋ ನೀರಿಗೆ ಉಪ್ಪು ಹಾಕಬೇಕು. ಒಂದು ಕುದಿ ನೀರು ಬಂದ ತಕ್ಷಣವೇ ಸಣ್ಣ ರವೆ, ಸೂಜಿ ರವೆ ಅಂತ ಹೇಳ್ತಾರಲ್ವ, ಸೊ ಆ ರವೆನ 2 ಲೋಟ ನೀರಿಗೆ 1 ಲೋಟ ರವೆ ಅನ್ನೋ ಥರ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ಈ ಮುದ್ದೆ ಮಾಡ್ತಾರಲ್ವ ಆ ಥರ ಬರಬೇಕು. ಅದು ಹಿಟ್ಟು ಫುಲ್ ನೀರೆಲ್ಲ ನೀಟಾಗಿ ಬೇಯಬೇಕು. ಆ್ಯಕ್ಚುಲಿ ರವೆ ಅದರಲ್ಲಿ ನೀಟಾಗಿ ಬೆಂದ ನಂತರ ಅದನ್ನು ಚೆನ್ನಾಗಿ ನಾದ್ಕೋಬೇಕು. ಅದು ಬಿಸಿ ಇದ್ದಂಕಲೇ ಅದಕ್ಕೆ ರವೆದು ಮುದ್ದೆ ಥರ ಮಾಡ್ಕೊಂಡಿರ್ತೀವಲ್ವ, ಅದಕ್ಕೆ ಒಂದು ಲೋಟ ರವೆ ಹಾಕಿರ್ತೀವಲ್ಲ, ಸೊ ಅದಕ್ಕೆ 2 ಲೋಟ ಅಷ್ಟೇ ಅಳತೆಯಲ್ಲಿ 2 ಲೋಟ ಅಕ್ಕಿ ಹಿಟ್ಟು ಹಾಕಬೇಕು. ಸ್ವಲ್ಪ ಜೀರಿಗೆ, ಸ್ವಲ್ಪ ಸೋಡಾ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ನಾದ್ಕೋಬೇಕು. ನೀರೇನು ಅವಶ್ಯಕತೆ ಬೀಳಲ್ಲ. ಸೊ ನೀರು ಕಲಿಸ್ಬೇಕಾದ್ರೆ ನೀರು ಬೇಕು ಅಂತ ಅನಿಸಿದರೆ ನಿಮಗೆ ನೀರು ಹಾಕ್ಕೊಂಡು ನೀಟಾಗಿ ಈ ರೀತಿ ಮುದ್ದೆ ಥರ ನಾದ್ಕೋಬೇಕು ಚೆನ್ನಾಗಿ, ಅಷ್ಟೇ. ಅದಾದ ನಂತರ ಈ ರೀತಿ ಚಕ್ಲಿ ಒಳಗೆ ಅದನ್ನು ತುಂಬಿಕೊಂಡು ನಾವು ಕರೀಲಿಕ್ಕೆ ಶುರು ಮಾಡಬೇಕು. ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಸ್ಮೂತಾಗಿರುತ್ತೆ, ಸಖತ್ ಟೇಸ್ಟಿಯಾಗಿ ಕೂಡ ಇರುತ್ತೆ. ಅಂದರೆ ತುಂಬ ಸಿಂಪಲ್ಲಾಗಿದೆ ರೆಸಿಪಿ. ನಾನು ಯಾವಾಗಲಾದರೂ ನೆಕ್ಸ್ಟ್ ಟೈಮ್ ವಿಡಿಯೋ ಮಾಡಿ ಹಾಕ್ತೀನಿ. ನಮ್ಮ ಮನೇಲಿ ಏನಂತ ಅಂದರೆ, ನಾವು ಶೇಂಗಾ ಬೆಳಿತೀವಲ್ವ, ಸೊ ಹಾಗಾಗಿ ಕೊಬ್ಬರಿ ಮತ್ತು ಶೇಂಗಾನ ಮಿಕ್ಸ್ ಮಾಡಿಬಿಟ್ಟು ಎಣ್ಣೆ ಹಾಕಿಸ್ಕೊಂಡು ಬಂದುಬಿಡ್ತೀವಿ. ಸೊ ಅದೇ ಎಣ್ಣೆನೇ ನಾವು ಯೂಸ್ ಮಾಡೋದು ಯೂಶ್ವಲಿ ಮನೇಲಿ. ಕೊಬ್ಬರಿ ಎಣ್ಣೆ ಜೊತೆ ಶೇಂಗಾ ಬೀಜ ಮಿಕ್ಸ್ ಮಾಡಿ ಎಣ್ಣೆ ಹಾಕ್ಸಿರ್ತೀವಲ್ಲ, ಸೊ ಹಾಗಾಗಿ ಶೇಂಗಾ ಬೀಜದ ಎಣ್ಣೆಯಲ್ಲಿ ನೊರೆ ಜಾಸ್ತಿ ಬರುತ್ತೆ. ಅದಕ್ಕೆ ಈ ರೀತಿ ತುಂಬ ನೊರೆ ಬರ್ತಿದೆ. ಅದು ಹೋಗ್ತಾ ಹೋಗ್ತಾ ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು. ನಾನು ನೆಕ್ಸ್ಟ್ ಟೈಮ್ ಮಿಸ್ ಮಾಡದೆ ವಿಡಿಯೋ ಮಾಡಿ ಹಾಕ್ತೀನಿ. ತುಂಬ ಚೆನ್ನಾಗಿ, ತುಂಬ ಸ್ಮೂತಾಗಿ, ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಚಿಕ್ಕ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಟ್ರೈ ಮಾಡಿ ಒಂದ್ಸರಿ. ನೆಕ್ಸ್ಟು ನಾನು ಚಕ್ಲಿ ಮಾಡ್ತಿದ್ದೀನಿ ಅಂತ ಹೇಳಿದ್ದಕ್ಕೆ ಅಮ್ಮ ಊಟಕ್ಕೆ ನಾನು ಇಲ್ಲೇ ಮಾಡಿಕೊಟ್ಟು ಕಳಿಸ್ತೀನಿ, ನೀನು ಅದೇನು ಮಾಡ್ಕೊ ಅಂತ ಹೇಳಿದರು. ಸೊ ಹಾಗಾಗಿ ನಾನು ನನ್ನ ಗಂಡ ಇಬ್ಬರು ಊಟ ಮಾಡ್ಕೊಂಡ್ವಿ. ಅದಾದ ನಂತರ ಅವ್ರಿಗೆ ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು ಅಂತ ಅಂದ್ಬಿಟ್ಟು ಕೆಲ್ಸಕ್ಕೆ ಹೋದರು. ಅಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು. ಅಷ್ಟರಲ್ಲಿ ಅಮ್ಮ ಮನೆಯೆಲ್ಲ ಕೆಲಸನೆಲ್ಲ ಮುಗಿಸಿ ತೋಟಕ್ಕೆ ಬಂದಿದ್ದರು ನಮ್ಮ ಮನೆ ಹತ್ರ, ನನಗೆ ಕರ್ಕೊಂಡೋಗ್ಲಿಕ್ಕೆ ಅಂತಲೇ. ಚಕ್ಲಿನೂ ಆಗಿದೆ, ಸೊ ಕರ್ಜಿಕಾಯಿ ಮಾಡಿಬಿಡೋಣ ಬಾ ಅಂತ ಅಂದ್ಬಿಟ್ಟು ಬಂದು ಕರ್ಕೊಂಡೋಗಕ್ಕೆ ಬಂದಿದ್ದರು. ಅಲ್ಲಿ ದಾರಿಲಿ ಹೋಗ್ತಾ ಅಪ್ಪಾಜಿ ಹಸುಗಳು ಬಿಟ್ಕೊಂಡಿದ್ರು. ಸೊ ಅಡಿಕೆ ತೋಟದೊಳಗಡೆ ಬಿಟ್ಕೊಂಡಿದ್ರಲ್ವ, ಹಸು ಗೊತ್ತಿಲ್ಲದೆ ಅಪ್ಪಾಜಿ ಮನೆ ಹತ್ರ ಕಾಫಿ ಕುಡಿಯೋಕ್ಕೆ ಅಂತ ಬಂದಾಗ ಅದು ಮೇಯ್ತ್ಕೊಂಡು ಬರಬೇಕಾದ್ರೆ ಸೊ ಹಂಗೆ ಬಂದ್ಬಿಟ್ಟು ನಂದು ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ, ಸೌತೆ ಬಳ್ಳಿ, ಬೀನ್ಸಿನ ಬಳ್ಳಿ ಎಲ್ಲದನ್ನು ಹಾಳು ಮಾಡಿಬಿಟ್ಟಿದೆ. ನೆಕ್ಸ್ಟು ಬರ್ತಾ ದಾರಿಲಿ ಅಪ್ಪಾಜಿ ಇದ್ದರು, ಅವ್ರಿಗೆ ಹೋಗಿ ಮನೇಲಿ ಪಲಾವ್ ಮಾಡಿಬಿಟ್ಟು ಬಂದಿದ್ದೀನಿ. ಅಪ್ಪಾಜಿ ಊಟ ಮಾಡ್ಕೊಳ್ಳಿ ನೀವು ಅಂತ ಹೇಳ್ಬಿಟ್ಟು ನಾವು ಮನೆಗೆ ಬಂದ್ವಿ, ಅಮ್ಮರ ಮನೆಗೆ ಊರೊಳಗಡೆ. ಸೊ ಅಮ್ಮ ಕೊಬ್ಬರಿ ತುರಿದಿರಲಿಲ್ಲ, ಹಂಗಾಗಿ ಕೊಬ್ಬರಿ ತುರ್ಕೊಟ್ಟೆ. ನಾನು ಕೊಬ್ಬರಿ ತುರಿಯೋ ಅಷ್ಟರಲ್ಲಿ ಅಮ್ಮ ಮೈದಾ ಹಿಟ್ಟೆಲ್ಲ ಕಲಸಿಟ್ರು ಕರ್ಜಿಕಾಯಿ ಮಾಡೋಕ್ಕೆ ಹಬ್ಬಕ್ಕೆ ಅಂತಂದ್ಬಿಟ್ಟು. ಇದು ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು ಅಂದರೆ ಎಲೆ ಒಸಿಯೋದಕ್ಕೋಸ್ಕರ ಅಕ್ಕಿ ಹಿಟ್ಟು ಬಳಸ್ತೀವಿ. ನೆಕ್ಸ್ಟು ಕೊಬ್ಬರಿ ಎಲ್ಲ ರೆಡಿ ಆದಮೇಲೆ ಅಮ್ಮ ಅದು ಕೊಬ್ಬರಿ ಜೊತೆ ಕರ್ಜಿಕಾಯಿ ಮಾಡೋಕ್ಕೆ ಕೊಬ್ಬರಿ ಜೊತೆಗೆ ಬಿಳಿ ಎಳ್ಳನ್ನ ಹುರಿದು ರುಬ್ಬಿಟ್ಟಿದ್ರು.
ಸೊ ಅದನ್ನು ಕೊಬ್ಬರಿ ತುರಿ ಜೊತೆಗೆ ಎಳ್ಳಿನ ಪುಡಿನೂ ಸೇರಿಸಿ, ಜೊತೆಗೆ ಸ್ವಲ್ಪ ತುರಿದಿರ್ತಕ್ಕಂಥ ಬೆಲ್ಲ ಮತ್ತು ಕಡಲೆ ಹಿಟ್ಟು ಆಲ್ರೆಡಿ ಮಿಕ್ಸ್ ಆಗಿರೋದಿತ್ತು. ಸೊ ಅದನ್ನೇ ಹುರ್ಗಡ್ಲೆ ಪುಡಿ ಇರುತ್ತಲ್ವ, ಅದಕ್ಕೆ ಬೆಲ್ಲ ಮಿಕ್ಸ್ ಆಗಿರೋದಿತ್ತು ಮನೇಲಿ ಆಲ್ರೆಡಿ. ಸೊ ಅದನ್ನೇ ಮಿಕ್ಸ್ ಮಾಡಿ ಎಲ್ಲ ನೀಟಾಗೆ ಎಲ್ಲನೂ ಮಿಕ್ಸ್ ಮಾಡಿದರು. ಈ 4 ಐಟಮ್ ಅಂದರೆ ಎಳ್ಳಿನ ಪುಡಿ, ಬಿಳಿ ಎಳ್ಳನ್ನು ಹುರಿದು ಪುಡಿ ಮಾಡಿರೋದು, ಮತ್ತು ಕೊಬ್ಬರಿ ತುರಿ, ಹುರ್ಗಡ್ಲೆ ಪುಡಿ ಮತ್ತು ಬೆಲ್ಲ, ತುರಿದಿರ್ತಕ್ಕಂಥ ನುಣ್ಣಗಾಗಿರತಕ್ಕಂಥ ಬೆಲ್ಲ, 4 ಐಟಮ್ನೂ ಹಾಕಿ ಮಿಕ್ಸ್ ಮಾಡಿದರೆ ಇದು ಹೋಳ್ಗೆ ಎಲೆ ಒಸ್ತಿರ್ತೀವಲ್ಲ ಅದರೊಳಗಡೆ ತುಂಬಕ್ಕೆ ಸೂಸ್ಲು ಅಂತ ಹೇಳ್ತೀವಿ ನಾವು, ಅದು ರೆಡಿ ಆಯಿತು. ಸೊ ಇದಾದ ನಂತರ ನೆಕ್ಸ್ಟು ಅತ್ಲಾಗೆ ಬೇಗ ಸಂಜೆ ಆಗೋ ಅಷ್ಟರಲ್ಲಿ ಕರ್ಜೆಕಾಯಿ ಮಾಡಬೇಕು ಅಂತ ಹೇಳ್ಬಿಟ್ಟು ಬೇಗ ರೆಡಿ ಮಾಡ್ಕೊಂಡ್ವಿ. ಸೊ ಅಮ್ಮ ಅದನ್ನೆಲ್ಲ ಕಲಸೋ ಅಷ್ಟರಲ್ಲಿ ನಾವು ಈ ಕಡೆ ಹೊಸಿಲಿಕ್ಕೆ ರೆಡಿ ಮಾಡ್ಕೊಂಡ್ವಿ. ನೆಕ್ಸ್ಟು ನಾನು ಅದು ಮೈದಾ ಹಿಟ್ಟು ಕಲಸಿರೋದಿತ್ತಲ್ಲ ಅದನ್ನು ಚೆನ್ನಾಗಿ ನಾದಿ ಈ ರೀತಿ ಬಿಲ್ಲೆ ಮಾಡಿಕೊಂಡು ಹೊಸಿಲಿಕ್ಕೆ ಶುರು ಮಾಡಿದೆ. ಟೈಮ್ ಆಗೋಗ್ಬಿಡುತ್ತೆ, ಮತ್ತು ಸಂಜೆ 5 ಗಂಟೆ ಅಷ್ಟರಲ್ಲಿ ನಾವು ವಾಪಸ್ ತೋಟಕ್ಕೆ ಹೋಗಬೇಕಿತ್ತು ಹಾಲು ಕರೀಲಿಕ್ಕೆ. ಇಲ್ಲಾಂದರೆ ಅಪ್ಪಾಜಿ ಒಬ್ಬರೇ ಆಗ್ತಾರೆ. ಸೊ ಅದಕ್ಕೆ ಎಲ್ಲ ಪಟ ಅಂತ ರೆಡಿ ಮಾಡ್ತಿದ್ವಿ. ನಾವು ಬೇಗ ಹೋಗ್ಬೇಕು ಅಂತೇಳಿ ಎಲ್ಲ ಕೆಲಸ ಮುಗಿಸೋಣ ಅಂತ ರೆಡಿ ಮಾಡ್ತಿದ್ವಿ. ಅಷ್ಟರಲ್ಲಿ ನಮ್ಮ ದೊಡ್ಡಮ್ಮ ಎಂಥದೋ ಕಡಲೆ ಉಂಡೆ, ಶೇಂಗಾ ಉಂಡೆ ಅಂತ ಹೇಳ್ಬಿಟ್ಟು ತಂದಿದ್ರು. ತಿನ್ನು ಅಂತ ಇದು ಮಾಡಿದರು. ನನಗೆ ಬೇಡ, ನಂಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನೂ ಎಲೆ ಹೊಸಿಲಿ ಕೂರಿಸ್ಕೊಂಡ್ವಿ. ಹೊಸಿತಾ ಏನೇನೋ ಗಾದೆ ಮಾತಾಡ್ತಾ ಇದ್ರು, ನನಗೆ ಅರ್ಥ ಆಗಲಿಲ್ಲ ಸರಿಯಾಗಿ. ಬದುಕು ಮಾಡಿದ್ದು ಬದುಕು ಮಾಡ್ಲಿಕ್ಕೆ ಕತ್ತಿಗೆ ಸುಮ್ಮನಿದ್ರು ಅಂತಾನೆ, ಬದುಕು ಮಾಡಿರೋ ಕತ್ತಿಗೆ ಹೊಡೆದ್ರು ಅಂತಾನೆ. ಹಂಗೆ ಅದೇ ಮತ್ತೆ ಮಾಡ್ದರಿಗೆ ಬೆಲೆ ಇಲ್ಲ ಅನ್ನೋ ಥರ ಹಂಗೆ ಅಲ್ಲ. ಸರಿಯಾದ ದೊಡ್ಡಮ್ಮ. ಮತ್ತು ಗಾದೆಗಳು ಹಂಗೆ ದೊಡ್ಡಮ್ಮ. ಹಿರಿಯರು ಅವ್ರ ಅನುಭವದ ಮೇಲೆ ಅದೇ ಗತೆ ಕಣ್ಣಾರೆ ನೋಡಿ, ಕಿವಿಯಾರೆ ಕೇಳಿ ಅನುಭವಿಸಿ ಗಾದೆ ಮಾಡಿರೋದು. ಅದನ್ನೆಲ್ಲ ಮುಗಿಸೋಷ್ಟರಲ್ಲಿ ಸಂಜೆ ಆಯಿತು. ಸೊ ಮತ್ತೆ ವಾಪಸ್ ತೋಟಕ್ಕೆ ಬಂದ್ವಿ. ನಾನು ಆವಾಗಲೇ ತೋರಿಸಿದ್ನಲ್ಲ, ಹಸುಗಳೆಲ್ಲ ತಿಂದಿತ್ತು ಅಂತ ಅಂದ್ಬಿಟ್ಟು ಪಕ್ಕದಲ್ಲೇ ಜವಳಿ ಗಿಡ ಇತ್ತು. ಸೊ ಅದಕ್ಕೆ ಮತ್ತೆ ಹಸುಗಳು ಬಿಟ್ಟರೆ ತಿಂದುಬಿಡ್ತವೆ ಅಂತ ಅಂದ್ಬಿಟ್ಟು ಜವಳಿಕಾಯಿನೆಲ್ಲ ಮುರ್ಕೊಂಡೆ, ಸಾಂಬಾರಿಗೆ ಬರುತ್ತೆ ಅಂತ. ಅದಾದ ನಂತರ ಅಮ್ಮ ಇನ್ನೆರಡೇ ದಿನ ಹಬ್ಬ ಇರೋದು, ಅದಕ್ಕೆ ಬಾಗ್ನಕ್ಕೆ ತರಕಾರಿಗಳ್ನೆಲ್ಲ ಇಡ್ತೀವಲ್ವ. ಸೊ ಅದಕ್ಕೆ ತರಕಾರಿಗಳು ಕೊಯ್ಕೊಂಡು ಬರೋಣ ಬಾ ಅಂತ ಅಂದ್ಬಿಟ್ಟು ನಮ್ಮಮ್ಮ ಕೆಳಗಡೆ ಇನ್ನೊಂದು ಸ್ವಲ್ಪ, ಅಂದರೆ ತೋಟದ ಕೆಳಗಡೆ ಸುಮಾರು ಮೆಣಸಿನ ಗಿಡ ಮತ್ತು ಬೆಂಡೆ ಗಿಡ, ಜವಳಿ ಗಿಡ, ಅದು ಇದು ಅಂತ ಸುಮಾರು ಗಿಡ ಹಾಕಿದ್ರು. ಸೊ ಹಂಗಾಗಿ ಅಲ್ಲಿಗೆ ಹೋಗ್ಬಿಟ್ಟು ಏನೇನು ತರಕಾರಿ ಇದೆಯೋ ಎಲ್ಲದನ್ನು ಕೊಯ್ಕೊಂಡು ಬಂದ್ವಿ. ಅಷ್ಟರಲ್ಲಿ ಅಪ್ಪಾಜಿ ಕರೆದ್ರು, ಹಾಲು ಕರಿಯೋಕ್ಕೆ ಲೇಟ್ ಆಗುತ್ತೆ ಬೇಗ ಬನ್ನಿ ಅಂತ. ಸೊ ಅಲ್ಲಿಗೆ ಹೋದ್ವಿ. ಏನೇನು ತರಕಾರಿ ತಗೊಂಡು ಬಂದ್ವಿ ಅಂದರೆ ಹಸಿರು ಮುಳ್ಗಾಯಿ ಬರುತ್ತಲ್ಲ ಅದು, ಮತ್ತು ದುಂಡನ ಮುಳ್ಗಾಯಿ, ಹಸಿರು ಮೆಣಸಿನ್ಕಾಯಿ, ಬೀನ್ಸು, ಬೆಂಡೆಕಾಯಿ, ಜವಳಿಕಾಯಿ, ಎಲ್ಲ ಟಮಟೆಕಾಯಿ ಎಲ್ಲದನ್ನು ಕೊಯ್ಕೊಂಡು ಬಂದ್ವಿ. ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.